ನಮಸ್ಕಾರ ಬೆಂಗಳೂರು. ನಾನು ಇವತ್ತು ಹೊರಟಿದ್ದೇನೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಪವಿತ್ರವಾದ ಸ್ಥಳ ಕೈಲಾಸಗಿರಿ ಬೆಟ್ಟಕ್ಕೆ. ನಾನು ಇವತ್ತು ಕೈಲಾಸಗಿರಿ ಬೆಟ್ಟದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಇಂದು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧವಾದ ಸ್ಥಳ ಕೈಲಾಸಗಿರಿ ಹಿಲ್ ಮೇಲಿರುವ ದೇವಸ್ಥಾನದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಂದಿದ್ದೇನೆ. ಈ ದೇವಸ್ಥಾನವು ಲಾರ್ಡ್ ಶಿವ ಅವರಿಗೆ ಸಮರ್ಪಿತವಾಗಿದೆ. ಕೈಲಾಸ ಎಂಬುದು ಶಿವನ ವಾಸಸ್ಥಳ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ಸ್ಥಳಕ್ಕೆ ಕೈಲಾಸಗಿರಿ ಎಂಬ ಹೆಸರು ಬಂದಿದೆ. ಈ ದೇವಾಲಯವು ಸರಳವಾಗಿದ್ದರೂ ಭಕ್ತಿಯಿಂದ ತುಂಬಿದ ಸ್ಥಳವಾಗಿದೆ. ಬೆಟ್ಟದ ಮೇಲಿರುವುದರಿಂದ ಇಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ. ಭಕ್ತರು ಇಲ್ಲಿ ಬಂದು ಪೂಜೆ ಕೂಡ ಸಲ್ಲಿಸುತ್ತಾರೆ, ಮನಃಶಾಂತಿ ಪಡೆಯುತ್ತಾರೆ. ವಿಶೇಷವಾಗಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಅನೇಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡೆಯುತ್ತಾರೆ. ಇಲ್ಲಿ ಧ್ಯಾನ ಮಾಡಲು ಮತ್ತು ಮನಸ್ಸನ್ನು ಶಾಂತಿಗೊಳಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಕೊನೆಗೆ ಕೈಲಾಸಗಿರಿ ದೇವಸ್ಥಾನವು ನಮ್ಮ ಜಿಲ್ಲೆಯಲ್ಲಿ ಒಂದು ಪವಿತ್ರ ಮತ್ತು ಶಾಂತ ಸ್ಥಳ ಎಂದು ನಾನು ಹೇಳಲು ಬಯಸುತ್ತೇನೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಪ್ರಸಿದ್ಧವಾದ ಸ್ಥಳ ಎಂದು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕೈಲಾಸಗಿರಿ ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಇಷ್ಟಪಡುವವರಿಗೆ ತುಂಬ ಸೂಕ್ತ ಸ್ಥಳವಾಗಿದೆ. ಬೆಳಗಿನ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತದ ದೃಶ್ಯ ಇಲ್ಲಿ ಅತ್ಯುತ್ತಮ ಸುಂದರವಾಗಿ ಕೂಡ ಕಾಣುತ್ತದೆ. ಶುದ್ಧ ಗಾಳಿ ಮತ್ತು ನಿಶ್ಶಬ್ದ ವಾತಾವರಣದ ಮನಸ್ಸಿಗೆ ಶಾಂತಿಯನ್ನು ಕೂಡ ನೀಡುತ್ತದೆ. ನಾವು ಇಂತಹ ಸ್ಥಳಗಳನ್ನು ಭೇಟಿ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಪರಿಸರವನ್ನು ರಕ್ಷಿಸುವುದು ನಮ್ಮ ಹೊಣೆಗಾರಿಕೆಯಾಗಿರುತ್ತದೆ. ಕೊನೆಗೆ ಕೈಲಾಸಗಿರಿ ನಮ್ಮ ಜಿಲ್ಲೆಯ ಒಂದು ಅಮೂಲ್ಯ ಸಂಪತ್ತು ಎಂದು ನಾನು ಹೇಳಲು ಬಯಸುತ್ತೇನೆ. ಇಂತಹ ಪವಿತ್ರ ಸ್ಥಳಗಳನ್ನು ನಾವು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಹೋಗುವಾಗ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಪ್ರಕೃತಿಯನ್ನು ಹಾನಿಗೊಳಿಸಬಾರದು. ಕೊನೆಗೆ ಕೈಲಾಸಗಿರಿ ದೇವಸ್ಥಾನವು ಭಕ್ತಿ, ಶಾಂತಿ ಮತ್ತು ಪ್ರಕೃತಿ ಆಲ್ ಇನ್ ಒನ್ ಪ್ಲೇಸ್ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.